ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರುಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಚಿಕ್ಕ ತಿರುಪತಿಯಲ್ಲಿ ಈಗ ಸಾರಿನ ಪುಡಿ ಮಾಡ್ತಾ ಇದಾರೆ. ನೋಡಿ, ಇದು ಸಾರಿ ಪುಡಿ ಅಂತ ಕರೀತಾರೆ, ಮತ್ತೆ ಕೆಂಪರಸ ಪುಡಿ ಅಂತಾನು ಕರೀತಾರೆ. ಅದನ್ನ ಈಗ ಮಾಡ್ತಾ ಇದಾರೆ. ನೋಡಿ, ಇದು ರಸನೂ ಮಾಡ್ಕೋಬಹುದು, ಕೆಂಪರಸನೂ ಮಾಡ್ಕೋಬಹುದು, ಮತ್ತೆ ಪುಳಿಯೋಗರೆ ಗೊಜ್ಜುನು ಮಾಡ್ಕೋಬಹುದು. ಈ ಎರಡಕ್ಕೂ ಈಗ ಇದು ಮಾಡ್ತಾ ಇರೋಂಥದ್ದು. ಈಗ ಬನ್ನಿ ನೋಡೋಣ ಇವರು ಸಾರಿನ ಪುಡಿ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ಕೊಡ್ತಾರೆ. ನೋಡಿ, ಈಗ ಸಾರಿನ ಪುಡಿ ಮಾಡೋದಕ್ಕೆ ನೋಡಿ, ಇದರಲ್ಲಿ ಒಂದು 50 ml ಅಷ್ಟು ಎಣ್ಣೆ ಹಾಕೊಂಡು ಈಗ ಸ್ವಲ್ಪ ಹಿಂಗ ಹಾಕೊಂಡು ಈಗ ಒಂದಿಡಿಯಷ್ಟು ಫುಲ್ಲಾಗಿ ಒಂದಿಡಿ ಕಾಳು ಮೆಣಸು ಹಾಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ಈಗ ಮೆಂತೆ ಹಾಕ್ಕೊತಾ ಇದ್ದಾರೆ. ಈ 3-4 ಇಡಿ, ಈ 4 ಮುಷ್ಟಿ ಮೆಂತೆ ಹಾಕೊಂಡಿದ್ದಾರೆ. ನೋಡಿ, ಮೆಂತೆ ಎಲ್ಲ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಫುಲ್ಲು ಬ್ರೌನಿಶ್ ಬಂದಿದೆ. ಬ್ರೌನಿಶ್ ಬಂದಾದ್ಮೇಲೆ ಈಗ ಜೀರಿಗೆ ಹಾಕ್ಕೊತಾ ಇದ್ದಾರೆ. ನೋಡಿ, 2, 3, 4, 5, 6, 7, 8, 9, 10, 11. ನೋಡಿ, 11 ಇಡಿ ಜೀರಿಗೆ. ಇದು ಎಷ್ಟು ಜನಕ್ಕೆ ಆಗುತ್ತೆ ಸರ್? ಇದು 500 ಜನ. ನೋಡಿ, 500 ಜನಕ್ಕೆ ಇದು 500 ಜನಕ್ಕೆ ಪುಡಿ. 4, 5, 6, 7, 8, 9, 10. ನೋಡಿ, 10 ಇಡಿ ಧನಿಯಾ ಕಾಳು ಹಾಕ್ಕೊಂಡಿದ್ದಾರೆ. ಅದರಲ್ಲಿ ಕರಿಬೇವು ಸೊಪ್ಪು ಸ್ವಲ್ಪ. ಅದರಲ್ಲಿ ಈಗ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದಾರೆ. ನೋಡಿ, ಇಷ್ಟೊಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಹುರಿತಾ ಇದೆ. ಒಂದು 1.5 kg ಇರುತ್ತಲ್ಲ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ? 1.5 ಹಾಂ. ನೋಡಿ, ಅದರಲ್ಲಿ 1 ಇಡಿಯಷ್ಟು ಸಾಸಿವೆ ಹಾಕ್ಕೊಂಡಿದ್ದಾರೆ. ನೋಡಿ, ಅದರಲ್ಲಿ ಸ್ವಲ್ಪ ಅರಿಶಿಣ ಪುಡಿ, ಒಂದು 2 ಟೀ ಸ್ಪೂನ್ ಅರಿಶಿಣ ಪುಡಿ. ನೋಡಿ, ಬಾಣಲಿ ಸಾಕಾಗಿಲ್ಲ, ಇದರಲ್ಲಿ ಹಾಕೊಂಡು ಈಗ ಉರಿತಾ ಇದ್ದಾರೆ. ನೋಡಿ, ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ ನಂತರ ಇದೊಂದು 3-4 ನಿಮಿಷ ಇದನ್ನ ಹುರಿದ್ಬಿಟ್ಟು ಈಗ ತೆಗೆದಿದ್ದಾರೆ. ನೋಡಿ, ಇದೆಲ್ಲ ಫುಲ್ಲು ಸ್ವಲ್ಪ ಬೆಚ್ಚಗಾಗಿದ ತಕ್ಷಣ ತೆಗಿಬೇಕಾಗುತ್ತೆ. ತೆಗೆದ್ಬಿಟ್ಟಾದ್ಮೇಲೆ ಇದನ್ನೆಲ್ಲ ಫುಲ್ಲು ಪರಾತದಲ್ಲಿ ಹಾಕೊಂಡು ಆರಿಸ್ಕೊಂಡಿದ ನಂತರ ನೋಡಿ, ಇದನ್ನ ಮಿಲ್ಗೆ ಹೋಗ್ಬಿಟ್ಟು ಪುಡಿ ಮಾಡಿಸ್ಕೊಂಡು ತೊಗೊಂಡ್ಬರ್ತಾರೆ. ನೋಡಿ, ಮಿಲ್ಗೆ ಹೋಗಿ ಪುಡಿ ಮಾಡಿಸ್ಕೊಂಡು ತೊಗೊಂಬಂದಿದ್ದಾರೆ. ನೋಡಿ, ಈ ಥರ ಫೈನಾಗಿ ನುಣ್ಣಕ್ಕೆ ಈ ಥರ ಪುಡಿ ಮಾಡಿಸ್ಕೋಬೇಕಾಗುತ್ತೆ. ನೋಡಿ, ಇದು ಪುಳಿಯೋಗರೆಗೆ ಮತ್ತು ಕೆಂಪರಸಕ್ಕೆ ಇದು ಸಾರಿನ ಪುಡಿ ರೆಡಿ ಆಗಿದೆ. ನೋಡಿ, ಈ ಥರ ಇವರು ಕೆಂಪರಸಕ್ಕೆ ಮತ್ತು ಪುಳಿಯೋಗರೆಗೆ ಇದು ಮಾಡೋ ಅಂಥದ್ದು. ನೋಡಿ, ಇದೇ ಪುಡಿ ಹಾಕ್ಬಿಟ್ಟು ಪುಳಿಯೋಗರೆ ಗೊಜ್ಜು ಮಾಡ್ತಾರೆ. ಅದನ್ನು ಯಾವ ರೀತಿ ಮಾಡೋದು ಅಂತಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡಿ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನೋಡೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬೈ ಬೈ.